ಸಹಕಾರ ಇಲಾಖೆಯ ಜವಾಬ್ದಾರಿ ಹೊತ್ತಿರುವಂತಹ ಕೆ ರಾಜಣ್ಣ ಅವರನ್ನು ನಿನ್ನೆಯಷ್ಟೇ ಸಂಪುಟದಿಂದ ಕೈ ಬಿಡಲಾಗಿತ್ತು. ಸಾಕಷ್ಟು ಹೈಡ್ರಾಮಾಗಳ ನಡುವೆ ನಿನ್ನೆಯಷ್ಟೇ ಅವರು ಸಂಪುಟದಿಂದ ಹೊರಗಡೆ ಇದ್ದಾರೆ. ಹೀಗಾಗಿ ಅವರ ಸಚಿವ ಸ್ಥಾನ ಇಲ್ಲದೇ ಇರುವಂಥ ಕಾರಣದಲ್ಲಿ ಈಗಾಗಲೇ ಅವರಿಗೆ ಕೊಟ್ಟಿರುವಂತಹ ಸಹಕಾರ ಇಲಾಖೆಯ ಕೊಠಡಿ ಏನಿದೆ ಇವತ್ತು ನಿಶಬ್ದ ಆಗಿದೆ. ಜೊತೆಗೆ ಅವರ ಹೆಸರಿರುವಂತಹ ನಾಮಫಲಕ ಏನಿತ್ತು ಅದು ಕೂಡ ಈಗಾಗಲೇ ತೆರವುಗೊಳಿಸಲಾಗಿದೆ. ಯಾವಾಗ ಅವರ ರಾಜೀನಾಮೆ ಪತ್ರ ಅಂಗೀಕರಿಸಲಾಗಿತ್ತೋ ಅದಾದ ಒಂದೆರಡು ಗಂಟೆಗಳ ನಂತರ ಇದೇ ಕೊಠಡಿ ಅಂದರೆ ವಿಧಾನಸೌಧದ 3ನೇ ಮಹಡಿಯಲ್ಲಿರುವಂತಹ 339 ಕೊಠಡಿ ಸಂಖ್ಯೆ ಏನಿತ್ತು ಇದು ಸಹಕಾರ ಇಲಾಖೆ ಜವಾಬ್ದಾರಿ ಹೊತ್ತಿರುವಂತಹ ರಾಜಣ್ಣವರ ಕೊಠಡಿಯಾಗಿತ್ತು. ಇದೇ ಕೊಠಡಿಯಲ್ಲಿ ಅವರು ಎಂದಿನಂತೆ ಅಂದರೆ ಸರ್ಕಾರದ ಯಾವುದಾದ್ರೂ ಕೆಲಸಗಳಿದ್ರೆ ಇಲ್ಲಿ ಬಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆದರೆ ಅವರನ್ನ ಈಗಾಗಲೇ ರಾಜೀನಾಮೆಯ ಪಡೆದ ನಂತರ ಈ ಕೊಠಡಿಗೂ ಕೂಡ ರಾಜಣ್ಣವರು ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲದಿರೋ ಹಿನ್ನೆಲೆಯಲ್ಲಿ ಅವರು ಇಲ್ಲೂ ಬರದೇ ಇರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಹಕಾರ ಇಲಾಖೆಗೆ ಕೊಟ್ಟಿರುವಂತಹ ಒಂದಷ್ಟು ಬೋರ್ಡ್ ಏನಿತ್ತು ನಾಮಫಲಕ ಏನಿತ್ತು ಅದನ್ನು ಈಗಾಗಲೇ ತೆರವುಗೊಳಿಸಿದ್ದಾರೆ. ಅದರ ಪಕ್ಕದಲ್ಲಿರುವಂತಹ ಸಹಕಾರ ಇಲಾಖೆಯ ಕಾರ್ಯದರ್ಶಿಗಳ ಕೊಠಡಿ ಏನಿದೆ ಅಂದರೆ ಅವರ ಸಿಬ್ಬಂದಿಗಳ ಕೆಲಸ ಆಪ್ತ ವಲಯದ ಒಂದಷ್ಟು ಕೊಠಡಿ ಏನಿದೆ ಅಲ್ಲೂ ಕೂಡ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಆದರೆ ಪ್ರತಿದಿನ ರಾಜಣ್ಣವರು ಬರದೇ ಇರಲಿ ಕೊಠಡಿ ಸಂಖ್ಯೆ 339 ಮುಂಭಾಗದಲ್ಲಿ ತುಮಕೂರು ಸೇರಿದಂತೆ ರಾಜ್ಯದ ಸಾಕಷ್ಟು ಭಾಗದಿಂದಲೂ ಕೂಡ ಜನಸಾಮಾನ್ಯರು ಇಲ್ಲಿ ಬಂದು ಒಂದಷ್ಟು ಸಮಸ್ಯೆಗಳನ್ನು ಒಂದಷ್ಟು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಯಾವಾಗ ರಾಜಣ್ಣ ಅವರನ್ನು ರಾಜೀನಾಮೆ ಅಂಗೀಕರಿಸಲಾಗಿತ್ತೋ ಯಾವಾಗ ಸಚಿವ ಸಂಪುಟದಿಂದ ಅವರನ್ನು ಕೈ ಬಿಡಲಾಗಿತ್ತೋ ಈಗ ಸಹಕಾರ ಇಲಾಖೆ ಸಂಪೂರ್ಣವಾಗಿ ಖಾಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಯಾರೂ ಕೂಡ ಬರ್ತಾ ಇಲ್ಲ. ಸಚಿವ ಕೆ ರಾಜಣ್ಣ ಅವರ ಒಂದಷ್ಟು ನಾಮಫಲಕ ಏನಿತ್ತು ಈಗ ಅದು ಕೂಡ ತೆರವುಗೊಳಿಸಲಾಗಿದೆ. ಹೀಗಾಗಿ ಎಚ್ಚೆತ್ತುಕೊಂಡಂತಹ ಜನಸಾಮಾನ್ಯರು ಕೂಡ ಈ ಕೊಠಡಿ ಸಂಖ್ಯೆ ಮುಂಭಾಗದಲ್ಲಿ ಅಂದರೆ ಈ ಕೊಠಡಿ ಮುಂಭಾಗದಲ್ಲೂ ಕೂಡ ಬರ್ತಾ ಇಲ್ಲ. ಒಟ್ಟಿನಲ್ಲಿ ಹೇಳೋದಾದರೆ ರಾಜಣ್ಣವರನ್ನು ರಾಜೀನಾಮೆ ಅಂಗೀಕರಿಸಿದ ಬಳಿಕ ಕೊಠಡಿ ಕೂಡ ಖಾಲಿಯಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದೇ ಕೊಠಡಿಗೆ ಯಾರು ಆಗಮಿಸ್ತಾರೋ ಅಥವಾ ಯಾರು ಬರ್ತಾರೋ ಅಂತ ಕೂಡ ಸಾಕಷ್ಟು ಪ್ರಶ್ನೆ ಇರುವಂಥದ್ದು. ಸದ್ಯಕ್ಕಂತೂ ಕೊಠಡಿ ಖಾಲಿಯಾಗಿದೆ. ರಾಜಣ್ಣವರಿಗೆ ಕೊಟ್ಟಿರುವಂತಹ ಈ ನಾಮಫಲಕ ಏನಿತ್ತು ಕೊಠಡಿ ಏನಿತ್ತು ಅದು ಕೂಡ ಖಾಲಿಯಾಗಿದೆ. ನಾಮಫಲಕ ಕೂಡ ಈಗಾಗಲೇ ತೆರವುಗೊಳಿಸಲಾಗಿದೆ. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.